देवादि भक्ताभिमानी राजाधिराज सद्गुरुनाथ श्री शिव चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज जय जय रघुवीर। सद्गुरुविना जन्म निर्फळ, सद्गुरुविना दुःख सकळ, सद्गुरुविना तळमळ जाणार नाही। ಪ್ರಥಮವಾಗಿ ನಮ್ಮ ಆರಾಧ್ಯ ದೈವತವಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅಂತರಂಗದ ಶಿಷ್ಯಶ್ರೇಷ್ಠ ದಾಸ್ಯಶ್ರೇಷ್ಠ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರಾಧಿಪತಿ ಮೃತ್ಯುಂಜಯ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಮಾವುಲಿ ಪಾಟೀಲ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ನಮ್ಮ ನೀಲಕಂಠ ದೀಕ್ಷಿತ ಗುರು ಮಹಾರಾಜರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಕುಳಿತಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ಮಹಾಸ್ವಾಮಿಯ ಪರಮ ಭಕ್ತರೆಲ್ಲರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರು ನುಡಿಸಿದಂತಹ ಎರಡು ವಿಚಾರಗಳನ್ನು ನಾವು ಸ್ವಲ್ಪ ಸಮಯದೊಳಗೆ ಕೀರ್ತನ ರೂಪದಿಂದ ಶ್ರವಣ ಮಾಡೋಣ. ಇಲ್ಲಿವರೆಗೆ ನಮ್ಮ ಉದಯ ಚಟ್ರಿಕೆಯವರು ಸಮರ್ಥ ಸದ್ಗುರು ಭಾವಸಾಹೇಬ್ ಮಹಾರಾಜರು, ಸದ್ಗುರು ರಾಮಚಂದ್ರರಾವ್ ಮಹಾರಾಜರು ಮತ್ತು ರಂಗರಾವ್ ಮಹಾರಾಜರು, ಅದರ ಜೊತೆ ಮಹಾಸ್ವಾಮಿ ಚಿದಂಬರರ ಕುರಿತಾಗಿಯೂ ಸಂಕ್ಷಿಪ್ತವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಮಹಾನ್ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಬರುವುದೇ ನಮ್ಮ ದೊಡ್ಡ ಭಾಗ್ಯ. ನಮಗೆ ಹೆಂಗೆ ಅನಿಸ್ತದೆ ಅಂದ್ರೆ, ಎಂಥ ಭಾಗ್ಯಪ್ಪ ನಮಗೆ. ಸಂತರಂತಾರ, ಭಾಗ್ಯವಂತ ಮಣೋತಯ ಶರಣಗೇಲೆ ಪಂಢರಿರಾಯ. ಯಾರು ಜೀವನದೊಳಗೆ ಭಾಗ್ಯವಂತರಂದ್ರೆ ಯಾರು ಸದ್ಗುರುಗಳಿಗೆ ಶರಣ ಹೋಗ್ಯಾರಲ್ಲ ಅವ್ರು ನಿಜವಾಗಿಯೂ ಭಾಗ್ಯವಂತರು. ಅಂಥ ಭಾಗ್ಯವಂತರು ನಾವು ಅಂಥೇಳಿ ಇಂಥ ಮಹಾತ್ಮರ ದರ್ಶನ ನಮಗೆ ಆಗ್ಲಿಕ್ಕತ್ತದ, ಇಂಥ ಕ್ಷೇತ್ರದ ದರ್ಶನ ಆಗ್ಲಿಕ್ಕತ್ತದ, ಇಂಥ ಎಲ್ಲ ಮಹಾಭಕ್ತ ವೃಂದದ ದರ್ಶನ ಆಗ್ಲಿಕ್ಕತ್ತದ. ಇದು ಸಾಮಾನ್ಯವಾಗಿ ಸಿಗುವಂಥ ಮಾತೇ ಇಲ್ಲ ಅಂತಾರವರು. ಅನಂತ ಜನ್ಮೀಚೆ ಪುಣ್ಯ ಜೋಡೆ, ಅನಂತ ಜನ್ಮೀಚೆ ಪುಣ್ಯ ಜೋಡೆ ತರೀಚ ಪರಮಾರ್ಥಗಡೆ ಮುಖ್ಯ ಪರಮಾತ್ಮ ಆತುಡೆ ಅನುಭವಾಸಿ. ಮುಖ್ಯ ಪರಮಾತ್ಮ ಯಾರು? ಸದ್ಗುರುನಾಥ. ಅಂಥ ಒಂದು ಸದ್ಗುರುನಾಥನ ಪೂರ್ಣಿಮೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಅಖಂಡ ಏನಪ್ಪ ಅಂದ್ರೆ 7 ದಿವಸದ ಅಖಂಡ ನಾಮ ಸಪ್ತಾಹ ಇಲ್ಲಿ ನಡೀಲಿಕ್ಕತ್ತದ. ಬಹಳಷ್ಟು ದಿವಸದಿಂದ ಮಹಾರಾಜರು ಗುರುಗಳು ಅಂತಿದ್ರು ನಮ್ಮಲ್ಲಿ ಒಂದು ಬರ್ರಿ ಅಂತೇಳಿ. ಆದರೆ ಕಾಲು ಕೂಡಿ ಬಂತು, ಸದ್ಗುರುಗಳ ಅಂತಃಕರಣದಾಗ ಬಂತು ಅಂಥೇಳಿ ಅವರು ನಮ್ಮ ಮನೆಗೆ ಬಂದ ಇಬ್ಬರು ಗುರುವರ್ಯರು ಬಂದು ತಮ್ಮ ಪಾದ ಹಾಕಿ ಆ ಮನೆಯನ್ನು ಪವಿತ್ರ ಮಾಡಿ ನಮಗಂದರು, ನಮ್ಮಲ್ಲಿ ಸರಿ ನೀವು ನಿಮಗೆ ಆರಿಸ್ಕೊಂಡು ಬಿಡ್ರಿ, ನಿಮಗೆ 7 ದಿವಸನಾಗ ಯಾವುದಂತೀರಿ ಆ ದಿವಸನಾಗ ಬರ್ರಿ ಅಂತಂದರು. ಬಂದೆವು. ಇಷ್ಟು ಅನಿಸ್ಬಿಟ್ಟದಲ್ಲ. ಆಗಾಗ ನಾವು ಕಟ್ಟೆ ಮೇಲೆ ಕೂತಾಗ ಅಂದೆವು, ಸುಮ್ಮನೆ ನಾವೆಲ್ಲ ಇಲ್ಲೇ ಇದ್ಬಿಡು ಅಂತ ಅನಿಸ್ಬಿಟ್ಟು. ಅವರು ಯಜಮಾನರು ಇದ್ರು ನೋಡ್ರಿ, ಅವ್ರಿಗೆ ಬಂದಂದೆ ಸುಮ್ಮನೆ ಇಲ್ಲೇ ಇದ್ದು ಬಿಡ್ಬೇಕು. ಯಾಕಂದ್ರೆ ಎಷ್ಟು ಆನಂದ ಅನಿಸ್ಲಿಕ್ಕತ್ತದ, ಮನಿನೇ ಮರಿಲಿಕ್ಕತ್ತದ ಇಲ್ಲಿ. ಮತ್ತು ಈ ಆನಂದ ನಮಗೆ ಯಾಕೆ ಇಲ್ಲಿ ಪ್ರಾಪ್ತ ಆಗ್ಲಿಕ್ಕತ್ತಂದ್ರೆ
ಅಂಥ ಏನಪ್ಪ ಅಂದ್ರೆ ಭಕ್ತಿ ಕಾರ್ಯಲ್ಲಿ ನಡೀಲಿಕ್ಕತ್ತವ, ಸತತವಾಗಿ ನಡೀಲಿಕ್ಕತ್ತವ. ಸದ್ಗುರುಗಳಿಗೆ ಪಾಹತಾ ದೇವಾಚೆ ಕೃಪೇಶಿ ಮಾತೇಚಿ ಕೃಪಾ ಕಾಯಸಿ ಅಂತ ಸಮರ್ಥರಂತಾರ. ಸದ್ಗುರುನಾಥರ ಒಂದು ಪ್ರೇಮದ ಮುಂದೆ ಮಾತೆಯ ಪ್ರೇಮ, ತಾಯಿಯ ಪ್ರೇಮ ಎಷ್ಟರ ಮಟ್ಟಿಗೆ ಅಂತ. ಮಾತಾವಧಿ ಬಾಳಕಾಸಿ ವಿಪತ್ತಿಕಾರಿ. ತಾಯಿ ತನಗೆ ವಿಪತ್ತು ಬಂತಂದ್ರೆ ತನ್ನ ಕೂಸಿನ ಕೊಂದಾದ್ರೂ ಬದುಕ್ತಾಳ. ದೇವೇ ಭಕ್ತ ಕೋಣವದಿರ कधी देखिला न ऐकिला शरणागदास देव झाला वज्र पंजर. ಸಮರ್ಥರಂತಾರ ತಾಯಿ ತನಗೆ ಪ್ರಸಂಗ ಬಂತಂದ್ರೆ ತನಗೆ ಕುತ್ತಿಗೆ ಬಂತಂದ್ರೆ ಕೂಸಿನ ಕೊಂದಾದ್ರೂ ಬದುಕ್ತಾಳ. ಸದ್ಗುರುನಾಥ ದೇವ ತನ್ನ ಭಕ್ತನ ಎಲ್ಲಿಯಾದ್ರೂ ಕೊಂದದ್ದು ಕೇಳಿದೇನೂ ಇಲ್ಲ, ಎಲ್ಲೂ ಕೇಳೂ ಇಲ್ಲ, ಇಲ್ಲಿ ನೋಡೂ ಇಲ್ಲ. ಶರಣಾಗತ ಸಜಾಲ ವಜ್ರ ಪಂಜರ. ಯಾರು ತನಗೆ ಅನನ್ಯವಾಗಿ ಶರಣಾಗತರಾಗ್ಯಾರ ಅವ್ರನ್ನ ವಜ್ರ ಪಂಜರವಾಗಿತ್ತ ಕಾಯ್ತಾನಂತ. ಒಬ್ಬಾರ ಕುಮಾಯಿ ಬಾರ ಕುಮಾರಿ ಒಬ್ಬಾರ ಕುಮಾರಿ. ಅಂತಹ ನಿರ್ಗುಣ ನಿರಾಕಾರ ನಿರಂಜನ ಪ್ರಭು ಸದ್ಗುರುಗಳ ಒಂದು ದರ್ಶನ, ಸ್ಪರ್ಶನ, ಸಂಭಾಷಣ, ಅವರ ಒಂದು ಕೃಪೆಯನ್ನು ಪಡ್ಕೊಳ್ಳುವಂಥ ಅವಕಾಶ ಈ ಜನ್ಮ ಯಾರು ಸಿಕ್ಕದಲ್ಲ ಅವರೆಲ್ಲರೂ ಉದ್ಧಾರ ಆಯಿತು. ತುಮಿ ಸಂತ ಮಾಯ ಬಾಪ ಕೃಪಾವಂತ ಕಾಯಮಿ ಪತಿತ ಕೀರ್ತಿವಾಣು ಅವತಾರ ತುಮಾ ಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ ಥೊಬ್ಬಾರ ಕುಮಾರಿ. ವಾಸ್ತವಿಕವಾಗಿ ಏನಾಗ್ಯದಂದ್ರೆ ಸದ್ಗುರುಗಳನ್ನ ಇವ ದೇವರ ದೇವ ಅಂತ ಯಾರು ಇನ್ನೂ ತನಕ ಬಹಳಷ್ಟು ಮಂದಿ, ಯಾರು ಅಂತ ಅನ್ನೋಂಗಿಲ್ಲ, ಬಹಳಷ್ಟು ಮಂದಿ ಇವ ದೇವರ ದೇವ ಅಂತ ಗೊತ್ತಿಲ್ಲ, ಇವು ನಿರಾಕಾರ ನಿರ್ಗುಣ ಪರಬ್ರಹ್ಮ ಅಂತ ಗೊತ್ತಿಲ್ಲ. ದೇವರನ್ನೇ ಬೇರೆ ಮಾಡ್ಯಾರ, ಸದ್ಗುರುಗಳನ್ನೇ ಏನಪ್ಪ ಅಂದ್ರೆ ಇವ ಮನುಷ್ಯ ಅಂತ ತಿಳ್ಕೊಂಡ ಹೊರತಾಗಿ ಇವ ದೇವರು ಅಂತೇಳಿ ತಿಳ್ಕೊಂಡವರು ಕೋಟಿಗೊಬ್ಬರು. ಅದಕ್ಕೆ ಸದ್ಗುರುನಾಥ ದೇವರಲ್ಲ, ಉಮೇಶ್ವರ ಸದ್ಗುರುನಾಥ ದೇವರಲ್ಲ, ದೇವರ ದೇವ. ಸಕಲ ದೇವಾಂಚೆ ದೈವತ, ಸಕಲ ದೇವಾಂಚೆ ದೈವತ. ಸಕಲ ದೇವಾಂಚೆ ದೈವತ, ಸಕಲ ಸದ್ಗುರು ನಾಥಯೇ ಕಲಾ, ಸದ್ಗುರು ನಾಥಯೇ ಕಲಾ. ಸಕಲ ದೇವಾ ದೈವತ, ಸಕಲ ದೇವಾ ದೈವತ, ಸಕಲ ದೇವಾ ದೈವತ. ಸದ್ಗುರು ನಾಥಯೇ ಕಲಾ, ಸದ್ಗುರು ನಾಥಯೇ ಸಕಲ ದೇವಾಂತ್ಯ ದೈವತ ಸದ್ಗುರುನಾಥ ಏಕನಾಥ. ಗುರುನಾಥ ಎಲ್ಲ ದೇವರ ದೇವ ಇದ್ದಾರಂತಾರ. ಯಾಕ ಅಂದ್ರ ರಾಮಕೇಲ ರಾಮಕೇಲ ರಾಮಕೇ
ವಸಿಷ್ಠ ಮುನಿ ತಾರಕ ಸಕಲ ದೇವಾಂತೆ ರಾಮ ಕೇಳ ಬ್ರಹ್ಮಜ್ಞಾನಿ. ರಾಮ ದೇವ್ರ ಹೌದಲ್ಲ, ನಮಗ ರಾಮನ್ ದೇವರಂತ ಹೇಳೋ ಅವ ಬ್ರಹ್ಮಜ್ಞಾನಿ ವಶಿಷ್ಠ ಮಹರ್ಷಿಗಳನ್ನು ಗುರು ಮಾಡ್ಕೊಂಡ. ಮತ್ ದೇವರ ದೇವ ಆಗಿಲ್ರಿ. ಸಕಲ ದೇವಾಂತೆ ದೈವತ ಸಕಲ ದೇವಾಂತೆ ದೈವತ ಸಂದೀಪನ ಕೃಷ್ಣ ಕೇಲ ಸಂದೀಪನ ಬ್ರಹ್ಮ ಸಂದೀಪನ ಪೂರ್ಣ ಬ್ರಹ್ಮ ದಾವಿಯೇಯ ಪೂರ್ಣ ಬ್ರಹ್ಮ ದಾವಿಯೇಯ ಸಕಲ ದೇವ ಶಿವ ಶಿವ ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. ಇಂಥ ಒಂದು ಅಗಮ್ಯ ಸ್ವರೂಪ ಯಾರ್ದಾದ್ರೂ ಇದ್ರೆ ಅದು ಸದ್ಗುರುಗಳ ಸ್ವರೂಪದಂತ. ಸದ್ಗುರುಗಳ ಸ್ವರೂಪ ಹೆಂಗದ ಅಂದ್ರೆ ಸಕಲ ಸೃಷ್ಟಿಚೇ ಚಾಳಕ ಉಮೇಶ್ವರ ಸಕಲ ಸೃಷ್ಟಿಚೇ ಚಾಳಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರು ಪದಿರಂಕ ಮಹತ್ವಾನ ಚಲತಿ. ಈ ಎಲ್ಲ ಸೃಷ್ಟಿಯನ್ನು ಚಾಲನಾ ಮಾಡುವಂತ ಹರಿಹರ ಬ್ರಹ್ಮಾದಿಗಳೇನಿದ್ದಾರಲ್ಲ ಅವರು ಸದ್ಗುರುವಿನ ಪದವಿಯ ಮುಂದೆ ದಾಸನ ಪದವಿಯೊಳಗಿದ್ದಾರಂತ. ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ನಮಗ ಗರ್ಭವಾಸದ ದುಃಖದಿಂದ ಪಾರಾಗಬೇಕಾಗಿತ್ತಂದ್ರ ಪರಮಾನಂದದ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಡ್ರಿ. ಶರಣ ಜಾಬೇ ಸದ್ಗುರು ಶರಣ ಜಾಬೇ ಸದ್ಗುರು देवायेते प्रत्ययाति देवायेते प्रत्ययाति शरणयामि देवायेते प्रत्ययाति देवायेते प्रत्ययाति शरणयामि ಇದು ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಹೇಳಿದಂತಹ ವಿಚಾರ ಇದು. ಅವ್ರು ತಮ್ಮ ಅಭಂಗದೊಳಗಂತಾರ ಏನೂ ಮಾಡಬೇಡ್ರಿ. ಶರಣ ಜಾವೆ ಸದ್ಗುರುಸಿ तेव्हा येते प्रत्ययासी त्या विण पाहता होय त्या विण पाहता होय ಶಾಬ್ದಿಕ ವಾಚ ಅನ್ನಂದ್ರ ನೀವು ಶರಣ ಹೋದಾಗ ಮಾತ್ರ ನಿಮಗೆ ಅನುಭವಕ್ಕೆ ಬರ್ತದ. ಸದ್ಗುರುನಾಥ ಮನುಷ್ಯನಲ್ಲ, ಉಗಡೆ ಪರಬ್ರಹ್ಮ ಸದ್ಗುರುಚೇ ಮೂರ್ತಿ. ಉಗಡೆ ಪರಬ್ರಹ್ಮ ಸದ್ಗುರುಚೇ
ಮಾೌಲಿ ಜ್ಞಾನೇಶ್ವರ ಅಂತಾರ. ಸದ್ಗುರುನಾಥ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಕಣ್ಣಿಗೆ ಕಾಣಿಸುವಂತಹ ಪರಬ್ರಹ್ಮ ಸ್ವರೂಪ ಏನಿದ್ದಾರಲ್ಲ ಅವರು ಸದ್ಗುರುಗಳಿದ್ದಾರೆ. ಹಂಗ ಮಹಾಸ್ವಾಮಿ ಚಿದಂಬರರು ಕಣ್ಣಿಗೆ ಕಾಣಿಸುವಂತಹ ಪರಬ್ರಹ್ಮ ಸ್ವರೂಪ, ಅದಕ್ಕೆ ಅವರು ಪೂರ್ಣಾವತಾರಿಗಳು ಅಂತಾರೆ. ಯಾವಾಗ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಕುಂದಗೋಳದೊಳಗ ಮಹಾಸ್ವಾಮಿಗಳಿದ್ದಾಗ ಹೋಗಿ ದರ್ಶನಕ್ಕೆ ಹೋಗ್ತಾರ. ಹುಸಂಗಾಬಾದ್ದಿಂದ ಬಂದಿರ್ತಾರ. ದರ್ಶನಕ್ಕೆ ಹೋದ್ರೆ ಅವತ್ತು ಶುಕ್ರವಾರ ಇರ್ತದೆ. ದರ್ಶನದ ಹಂಬಲಿ ಹೆಂಗಿತ್ತು ರಾಜಾರಾಮ್ ಮಹಾರಾಜರಿಗೆ ಅಂದ್ರೆ, ತಿಂಗಳಾನುಗಟ್ಟೆ ಅಡವ್ಯಾಗ ಹೆಂಡತಿನ ಕುದುರೆ ಮೇಲೆ ಕೂಡಿಸ್ಕೊಂಡು ನಡ್ಕೋತ ಬಂದಿದ್ರು ಅಂಬಾಜಿ ಅನ್ನುವಂಥ ಗೆಳೆಯರು ಕರ್ಕೊಂಡು. ಪಾಂಡುರಂಗನಂತಲ್ಲಿ ಬರ್ತಾರ ಇದಕ್ಕೆ ಪಂಡ್ರಪುರಕ್ಕೆ. ಅಲ್ಲಿಂದ ಕುಂದಗೋಳ ಎಲ್ಲದ ಅಂತ ಕೇಳಿದಾಗ ಅವರು ಬರ್ಜಿನ ಕೊಟ್ಟು ಕಳಿಸ್ತಾರೆ. ಕುಂದಗೋಳಕ್ಕೆ ಬಂದು ಮಹಾಸ್ವಾಮಿ ದರ್ಶನ ಮಾಡ್ಕೋಬೇಕಂತ ಬಂದ್ರೆ ಶುಕ್ರವಾರ ಇತ್ತು. ಸಿಕ್ಕಾಪಟ್ಟೆ ಮಹಾಸ್ವಾಮಿ ದರ್ಶನಕ್ಕೆ ಲೈನ್ ಹತ್ತಿಬಿಟ್ಟಿದ್ದಲ್ಲಿ. ನಿಂತರು ಸಂಜೆ ಆದರೂ ದರ್ಶನ ಆಗಲಿಲ್ಲ. ಮಹಾಸ್ವಾಮಿ ತಿಂಗಳಾನುಗಟ್ಟೆ ನಿನ್ನ ದರ್ಶನಕ್ಕೆ ನಾ ಬಂದನಿ, ದರ್ಶನ ಕೊಡಬಾರ್ದನು ಅಂದ್ರೆ ಅದೆಲ್ಲ ಮಹಾಸ್ವಾಮಿ ಕೃಪಾ ಆದಾಗ ಇಚ್ಛಾ ಆದಾಗೆ ಆಗುವುದಿಲ್ಲ. ಪರೀಕ್ಷೆ ಮಾಡ್ತಾನೆ ಭಗವಂತ. ಇವ ನನ್ನ ಸಂಬಂಧೇ ಬಂದಾನೋ ಸುಮ್ಮ ನಾನು ಭೇಟಿಯಾಗಿ ಬಂದಾನೋ ಅನ್ನುವಂಥದ್ದು ಪರೀಕ್ಷೆ ಮಾಡೋ ಸಂಬಂಧ ಅವತ್ತಾಗಲಿಲ್ಲ. ಶನಿವಾರ ಬಂದು ನಿಂತರು, ಶನಿವಾರವೂ ಆಗಲಿಲ್ಲ. ಅವಾಗಂದ್ರೆ ಅವರು ಇನ್ನು ಮಹಾಸ್ವಾಮಿ ದರ್ಶನ ಕೊಡೋ ತನಕ ಬಾಯಾಗ ಮುಂದೆ ನೀರು ಸಹಿತ ಆಗ್ತದೆ. ಶನಿವಾರ ಹೋತು, ರವಿವಾರ ಹೋತು. ರವಿವಾರ ರಾತ್ರಿ ಕನಸಿನಾಗ ಬಂದು ಮಹಾಸ್ವಾಮಿ ದರ್ಶನ ಕೊಟ್ಟು ಬಾಯಾಗ ಕೊಬ್ಬರಿ ಹೆರಕಲ ಮತ್ತು ಸಕ್ಕರೆ ಹಾಕಿ ನಾನೇಪ್ಪ ಅಂಥೇಳಿ ಒಂದು ಸೂಚನೆ ಕೊಟ್ಟು ಹೋದರು. ಮರುದಿವ್ಸ ಸೋಮವಾರ ದಿವಸ ದಾಸ ರಾಜಾರಾಮ್ ಮಹಾರಾಜರಿಗೆ ದರ್ಶನ ಕೊಡ್ತಾರೆ. ಹೆಂಗೆ ಕೊಡ್ತಾರಂದ್ರೆ ಭಕ್ತರ ಸಂಬಂಧ ಮಹಾಸ್ವಾಮಿ ನಿಂತಿರ್ತಾನೆ. ಇದು ರಾಜಾರಾಮ್ ಮಹಾರಾಜರು ನಿಂತಿರ್ತಾರೆ ದರ್ಶನಕ್ಕೆ. ಅಲ್ಲಿ ಮಹಾಸ್ವಾಮಿ ಒಳಗೆ ದರ್ಬಾರ್ನಾಗ ಹೇಳ್ತಾರೆ, ನನ್ನ ಅತ್ಯಂತ ಪ್ರಿಯ ಭಕ್ತ ಬಂದಾನ, ನಡ್ರಿಪ್ಪ ಭಜನೆ ಮಾಡ್ಕೊತ ಹೋಗಿ ಕರ್ಕೊಂಡು ಬರು. ಭಜನೆ ಮಾಡ್ಕೊತ ಭಕ್ತವ್ರಿಂದ ಕರ್ಕೊಂಡು ಬಂದು ನಿಂತ್ರ ಎಷ್ಟು ಆನಂದ ಆಗಿರ್ಲಿಕ್ಕಿಲ್ಲ ಮಹಾರಾಜರಿಗೆ. ಹೆಜ್ಜಿಗೊಂದು ದೀನ್ ನಮಸ್ಕಾರ ಹಾಕೋತ ಬಂದ ಮಹಾಸ್ವಾಮಿ ಅಂತ ಬಂದ್ರೆ ಮಹಾಸ್ವಾಮಿ ಅಪ್ಕೊಂಡು ಬಿಟ್ಟು ಅಪ್ಪಗೊಂಡು ತಲೆ ಮೇಲೆ ಕೈ ಇಟ್ಟಾಗ ಪೂರ್ಣ ಪರಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರ ಮೊದಲಿಗೆ ಯಾರಿಗಾದರೂ ಕೊಟ್ಟಿದ್ರೆ ಅದು ರಾಜಾರಾಮ್ ಮಹಾರಾಜರು. ಹೊಬ್ಬಾರ ಕುಮಾಯಿ ಅಂತಾರ. ಓ ಶರಣ ಜಾವೆ ಸದ್ಗುರುಸಿ तेव्हा येते ಪ್ರತ್ಯಯಾಸಿ. ಆವಾಗ ನಿಮಗೆ ಅನುಭವಕ್ಕೆ ಬರ್ತದಪ್ಪ, ಸದ್ಗುರುಗಳಿಗೆ ನೀವು ಶರಣ ಹೋಗ್ರಿ. ಗುರುವಿನ ಗುಲಾಮನಾಗುವ ತನಕ ಇಲ್ಲ ದೊರೆಯದ ಮುಕುತಿ ದೊರೆಯದ ಮುಕುತಿ.
ಶಾಸ್ತ್ರವ ಓದಿದರಿಲ್ಲ ಮೂರ ಸಾರ ನ್ಯಾಯ ಕಥೆ ಕೇಳಿದರಿಲ್ಲ ಧೀರನಾಗಿತ ಪೇಳಿದರಿಲ್ಲ ಧೀರನಾಗಿತ ಪೇಳಿದರಿಲ್ಲ ಕೊರಳೊಳು ಮಾಲೆಯ ಧರಿಸಿದರಿಲ್ಲ ಬೆರಳೊಳು ಜಪಮಣಿ ಎನಿಸಿದರಿಲ್ಲ ಮರುಳನಾಗಿತ ಶರೀರಕ್ಕೆ ಬೂದಿಯ ಮರುಳನಾಗಿತ ಶರೀರಕ್ಕೆ ಬೂದಿಯ ಬಡಿದುಕೊಂಡು ತಾ ತಿರುಗಿದರಿಲ್ಲ ಬಡಿದುಕೊಂಡು ತಾ ತಿರುಗಿದರಿಲ್ಲ ಗುರುವಿನ ಗುಲಾಮನಾಗುವತನ ಗುರುವಿನ ಗುಲಾಮನಾಗುವತನ ದೊರೆಯದ ಮುಕುತಿ ಮುಕುತಿ ದೊರೆಯದನ್ನ ಮುಕುತಿ ದೊರೆಯದನ್ನ ಮುಕುತಿ ದೊರೆಯದನ್ನ ಗುಲಾಮನಾಗುವ ತನಕ ಏನೂ ಇಲ್ಲ ನೋಡ್ರಿ. ಅದಕ್ಕೆ ನೋಡ್ರಿ ಸದ್ಗುರು ದಾಸ ರಾಜಾರಾಮರು ದಾಸರಾದರು ಅಂತೇಳಿ ಈಶನ ದರ್ಶನ ಆದಂಗ. ಸಮರ್ಥ ರಾಮದಾಸರ ನಂತರ ಯಾರಾದರೂ ದಾಸ ಪದವಿಗೆ ಏರಿದ್ದಂದ್ರೆ ಅದು ಸದ್ಗುರು ದಾಸ ರಾಜಾರಾಮ. ಹಿಂಗಾಗಿ ರಾಜಾರಾಮ್ ಮಹಾರಾಜರ ಅಭಂಗನು ದಾಸಮಣೆ, ಸಮರ್ಥರ ಅಭಂಗನು ದಾಸಮಣೆ. ಅಂದ್ರ ಪತಿತ ಪಾವನಾಚೆ ದಾಸ ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾರ್ ಜಯ ಜಯ ಠೊಬ್ಬಾರ ಕುಮಾರ್ ಜಯ ಜಯ ಠೊಬ್ಬಾರ ಕುಮಾರ್ ಆ ಠೊಬ್ಬಾರ ಕುಮಾಯಿ ಜಯ ಜಯ ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾರ್ ಜಯ ಜಯ ಠೊಬ್ಬಾರ ಕುಮಾರ್ ಠೊಬ್ಬಾರ ಕುಮಾರ್ ಬೋಲಾ ಪುಂಡಲೀ ಕವನದ ಶ್ರೀ ಜ್ಞಾನದೇವ ತುಕ ರಾಜಾಧಿರಾ ಸದ್ಗುರುನಾಥ ಸಮರ್ಥ ರಾಮದಾಸ್ ಮಹಾರಾಜರು ಒಂದು ಅತ್ಯಂತ ಸೂಕ್ಷ್ಮವಾದಂತಹ ಸಂದೇಶವನ್ನು ಕೊಡ್ತಾರೆ. ಅವರಂತಾರ ಪ್ರತಿಯೊಬ್ಬರು ನಾಲ್ಕು ಮಾತಾಡ್ಲಿಕ್ಕೆ ಬಂದ ಕೂಡಲೇ ಗುರು ಪದವಿಗೆ ಹೋಗಿ ಮುಟ್ಟಿ ಬಿಡ್ತಾರ. ಗುರುಗಳು ಅಂತೇಳಿ 4 ಮಂದಿನ ಶಿಷ್ಯರು ಮಾಡ್ಕೊತಾರ. ನಾನು ಜಗತ್ತಿನ ಜನರು ಉದ್ಧಾರ ಮಾಡ್ತೇನೆ ಅಂತೇಳಿ ತಮ್ಮ ಇಡೀ ಜೀವನದೊಳಗೆ ಅದೇ ಕಾರ್ಯ ಮಾಡಿ ಆನಂದದಿಂದ ಜೀವನ ಸಾಗಿಸ್ತಾರ. ಇಂಥವ್ರಿಂದ ಉದ್ಧಾರ ಕಾರ್ಯ ಆಗುವುದಿಲ್ಲ. ಉದ್ಧಾರ ಕಾರ್ಯ ಮಾಡಬೇಕಾಗ್ತಂದ್ರೆ ಅದಕ್ಕೊಂದು ಪಾತ್ರತಾ ಅದ ಅಂತಾರ ಅವರು. ಆ ಪಾತ್ರತಾ ಯಾರ ಹತ್ಯಲ್ಲದ ಅವರಿಂದ ಉದ್ಧಾರ ಕಾರ್ಯ ಆಗ್ತದೆ ಅಂತಾರ. ಅದಕ್ಕೆ ಅವ್ರಂತಾರ ಪತಿತ ಪಾವನಾಚೆ ದಾಸ. ಆ ಪತಿತ ಪಾವನಾದಂತಹ ಸದ್ಗುರುವಿನ ಅನನ್ಯ ದಾಸತ್ವವನ್ನು ಯಾರು ಮಾಡ್ಯಾರ? ಪತಿತ ಪಾವನಾಚೆ ದಾಸ ತೇಹಿ ಪಾವನ ಕಲಿಸಿ ಜಗತ್ತ. ಅವ್ರು ಮಾತ್ರ ಜಗತ್ತಿನ ಜೀವಿಗಳನ್ನು ಪಾವನ ಮಾಡ್ಲಿಕ್ಕೆ ಸಾಧ್ಯದ.
ಇರ್ಲಿಕ್ಕಂದ್ರ ಸಮರ್ಥರಂತಾರ ಆಪಣಾಸಿ ಪೋಹತಾನಯೇ ಲೋಕ ಬಿಡುವ ಯಾತಿ ಕೋಣಕಾರೆ. ನಿನಗೆ ಈಸು ಬರುವಲ್ತು, ಜಗತ್ತಿನ ಜೀವಿಗಳನ್ನ ಏನ ಪಾರ್ ಮಾಡ್ತಾನೆ ಅಂದ್ರ ಮೊದಲು ಈ ಸರ ಕಲಿ ಅಂತಾರ ಅವರು. ಗೋಡಿ ಅವಡಿ ವಾಯಾಜಾಯೇ ವಿಕಲ್ಪತಿ ಯಾವಾಗ ಹಂಗ ಬಂದಾಗ ಮಹಾಪುರದಾಗ ನೀ ಮುಣುಗುವತ್ನ ಗುರುಗಳ ಮುಣುಗ್ಲಿಕ್ಕತ್ತನ ಗುರುಗಳ ಹೌದಪ್ಪ ನಾ ಒಳಗೆ ಬರೋದಿಲ್ಲ, ನನಗೆ ಈಶ ಬರೋದಿಲ್ಲ ಅಂದ್ರೆ ಅವ್ರ ಮೇಲೆ ಮುಂದೆ ಪ್ರೇಮ್ ಬರ್ತದಂದ್ರಿ. ಕೊಬ್ಬಾರ ಕುಮಾಯಿ ಹೋ ಅವ್ರಂತಾರ ಪೋಹಣಾರಾಚ ಕುಚ್ ಕ್ಯಾಕ್ ಹಾತು. ಈಶಾಡವನ ನೀರು ಕುಡಿಯೋದು, ಕೆಮ್ಮುವುದು, ಇದು ಮಾಡೋದು, ಉಸಿರು ಕಟ್ಟಿದಾಗ ಮಾಡೋದು ಮಾಡ್ಲಿಕ್ಕಂತಾರ. ಲೋಕ ಬಿಡುವ ಯಾತಿ ಕೋಣಕಾರಿ. ಸುಮ್ಮನೆ ಜಗತ್ತಿನ ಜನರನ್ನ ಮುಳುಗಿಸೋ ದಂಧ ಯಾಕೆ ಮಾಡ್ಲಿಕ್ಕತ್ತೀವಿ? ಮೊದಲು ದಾಸನ, ಮೊದಲ ಸದ್ಗುರುವಿನ ಅನನ್ಯ ದಾಸತ್ವವನ್ನು ವಹಿಸು. ದಾಸನಾಗುವುದಂದ್ರೆ ಏನು? ನಮ್ಮ ಹಿಂದೆ ನಮ್ಮ ಹೆಸರು ಹಿಂದೆ ಒಂದು ದಾಸ ಹಚ್ಕೊಂಡ್ರೆ ದಾಸ ಆಗುವುದಿಲ್ಲ ನಾವು. ಯಾಕ್ರಿ ಈಗ ನಮ್ಮ ಹೆಸರಿಂದ ಒಂದು ದಾಸ ಹಚ್ಕೊಂಡ್ರೆ ದಾಸ ಹೆಂಗಾಗ್ತೇವೆ? ಅವರಂತಾರ ದೇಹ ಮಿಥ್ಯಾ ಜಾಣೋ ನೀ याची सार्थकची करावे अनन्य भावे जीवे प्राणे शरीर तेही वेचावे. ದಾಸನಾಗಬೇಕಾಗಿತ್ತಂದ್ರೆ ಇಷ್ಟು ತಯಾರಿ ಅಂತ. ಈ ಶರೀರ ಮೊದಲ ಸುಳ್ಳಂತ ಖಾತ್ರಿ ಮಾಡ್ಕೊಂತಾರ ಅವರು. ನಾವು ಹಂಗಲ್ಲ, ಇದ್ರ ಸಂಬಂಧ ಇಷ್ಟೆಲ್ಲ ಮಾಡ್ಲಿಕ್ಕತ್ತೇವು. ದಾಸನಾದವ ಹೆಂಗಂದ್ರೆ ಈ ಶರೀರ ಮೇಲೆ ಮೋಹನ ಎಳೆದು ಬಿಟ್ಟಿರ್ತಾನೆ. ಅವ ಈ ಶರೀರ ನಂದು ಅಲ್ಲ ಅಂತ ತಿಳ್ಕೊಂಡು ಬಿಡ್ತಾನ. ಇದನ್ನ ಅಲ್ಲಂದಾಗ ದೇಹ ಬುದ್ಧಿಯಿಂದ ಹೊರಗೆ ಬಂದ ಆತ್ಮ ಬುದ್ಧಿ ಒಳಗೆ ನಾವು ಯಾವಾಗ ಪ್ರವೇಶ ಮಾಡ್ತೇವಲ್ಲ ಆವಾಗ ದಾಸನ ಪದವಿಗೆ ಹೋಗಿ ಮುಟ್ಲಿಕ್ಕೆ ಅರ್ಹತೆ ಬರ್ತಂತ. ದೇಹ ಮಿಥ್ಯಾ ಜಾಣೋನಿ ಯಾಚಿ ಸಾರ್ಥಕತೆ ಕರಾವೆ ಭಜನ ಭಾವೇ ತೋಷವಾವೆ ಚಿತ್ತ ಸದ್ಗುರುಚಿ. ಸದ್ಗುರುನಾಥನ ನಾಮಸ್ಮರಣೆ ಮಾಡಿ 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 ಆ ಗುರುನಾಥನ ಚಿತ್ತ ಸಂತೋಷಗೊಳ್ಬೇಕು. ನಮ್ಮ ಮಹಾರಾಜರು ಸದ್ಗುರುಗಳ ದರ್ಶನಕ್ಕೆ ಹೊಂಟಿದ್ರು. ಹೊಂಟಾಗ ಡೋಣಿ ಕೆಸರಿತ್ತು, ದಾಟಬೇಕಂತ ಹೋಗೋದಕ್ಕೆ ಕಾಲು ಸಿಕ್ಕೋತು. ಅವ್ವ ಅಂತಂದ್ರು. ಅವ್ವ ಅಂತೇಳಿ ಅವ್ವ ಕಣ್ಣಾಗ ದಳ ದಳ ನೀರು ಬರ್ಲಿಕ್ಕತ್ತು. ಅಲ್ಲಿ ಅಲ್ಲ, ನನ್ನ ತಂದೆ ತಾಯಿ ಬಂಧು ಬಳಗ ಸರ್ವಸ್ವವಾಗಿರುವಂಥ ಗುರುನಾಥನ್ ಬಿಟ್ಟ ಇನ್ನ ಇದು ಅವ್ವ ಅಂತದಂದ್ರೆ ಛೂ ಅಂದ್ರು. ಛೀ ಇದನ್ನ ಏನು ಮಾಡೋದು ಅಂದ್ರು. ಇನ್ನೂ ತನಕ ನನ್ನ ದೇಹದ ಮೇಲೆ ಮೋನೆ ಹೋಗಿಲ್ಲದ ಅಂತೇಳಿ ರೆಬನ್ಯಾಳ ಗುಡ್ಡದಾಗ 1 ತಿಂಗಳು ಉಪವಾಸ ತಪಸ್ಸೆ ಮಾಡಿದ್ರು. ರಾಮಚಂದ್ರ ಮಹಾರಾಜರಿಗೆ ಚಿಂತತ್ತು. ಬಂದರು, ನೋಡ್ತಾರ, ಏನು ರಂಗಣ್ಣ ಅಂದ್ರು. ಅವರು ಎಷ್ಟರೇ ಇದನ್ನು ದಂಡಿಸ್ತೀವೋ ಅಂತಂದ್ರು. ಸಾಕಿನ ಜಗತ್ ಕಲ್ಯಾಣದ ಕಾರ್ಯ ಮಾಡಕ್ಕಂತ ನಡಿಪ ಅಂತೇಳಿ ಎಬ್ಬಿಸ್ ಕಳಿಸಿದಾಗ ಮುಂದೆ ಜಗತ್ತಿನ ಕಲ್ಯಾಣದ ಕಾರ್ಯ ಮಾಡ್ಲಿಕ್ಕಂದ್ರು. ಅಂಥ ಒಂದು ದಾಸತ್ವದ ಇನ್ನೊಂದು ರೂಪ ನಮಗೇನಾದರೂ ಕಾಣಿಸ್ಬೇಕಾಗಿತ್ತಂದ್ರೆ ನನ್ನ ದೃಷ್ಟಿಯೊಳಗೆ ನಮ್ಮ ಅದೇ ಪ್ರತಿರೂಪ ರಾಜಾರಾಮ್ ಮಹಾರಾಜರ ಒಂದು ಪ್ರತಿರೂಪ ಏನದಲ್ಲ ಅದನ್ನು ನಾ ಇವರಲ್ಲಿ ಕಂಡನೆ. ಗುರುವಿಗೆ ಮಾೌಲಿ ಅಂತಾರೆ. ಅಂದ್ರೆ ತಾಯಿಯ ಸ್ವರೂಪ ಗುರುಗಳು ಅಂತಾರೆ. ಆ ಮೌಲಿ ಸ್ವರೂಪವನ್ನು ಎಲ್ಲಿಯಾದರೂ ಕಂಡಿದ್ರೆ ಅದು ನಾನು. ಏನು ಪ್ರೇಮ, ಏನಿದು ಅಹಂಕಾರದ ಒಂದು ಲವಲೇಶನು ನಮಗೆ ಕಾಣುವುದಿಲ್ಲ. ಎಲ್ಲಿ ತನಕ ಅಹಂಕಾರ ಹೋಗುವುದಿಲ್ಲ ಅಲ್ಲಿ ತನಕ ನೀನು ಜಗತ್ ಕಲ್ಯಾಣದ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನ ಅಹಂಕಾರ ಯಾವಾಗ ಹೋಗ್ತಂದ್ರೆ ಯಾವಾಗ ನಿನಗೆ ಸ್ವರೂಪ ಸಾಕ್ಷಾತ್ಕಾರ ಎಲ್ಲಿ ತನಕ ಆಗುವುದಿಲ್ಲ ಅಲ್ಲಿ ತನಕ
ಅಹಂಕಾರ ಹೋಗುದು ಠೋಪಾರ ಕುಮಾಯಿ ಠೋಪಾರ ಕುಮಾಯಿ ಓ ಸಮರ್ಥರಂತಾರೆ ನಮಗೀಗ ಅಹಂಕಾರ ಇಲ್ರಿ ಮೊದಲು ಏನ್ರಿ ನಾವು ಈಗೇನು ಒಟ್ಟ ಅಹಂಕಾರ ಇಲ್ರಿ ಯಾರು ಬೇಕಾದ್ರೂ ಬೈದ್ರು ನನಗೇನೂ ಅನಿಸೋದಿಲ್ಲ ನೀ ಏನು ಬೇಕಾದ್ ಮಾಡತ್ತಾರ ನಿನಗೆ ಸ್ವರೂಪ ಸಾಕ್ಷಾತ್ಕಾರ ಆಗೋ ತನಕ ಆತ್ಮ ಸಾಕ್ಷಾತ್ಕಾರ ಆಗೋ ತನಕ ನಿನ್ನಲ್ಲಿ ಅಹಂಕಾರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೂಕ್ಷ್ಮ ಅಹಂಕಾರ ಇದ್ದೇ ಅದು ಯಾವಾಗಲೇ ಪ್ರಕಟ ಆಗತ್ತಿರ್ತದೆ ಆ ಆತ್ಮ ಸಾಕ್ಷಾತ್ಕಾರ ಆದವರಿಗೆ ಮಾತ್ರ ಅಹಂಕಾರದ ಲೇಷರು ಅವ್ರಿಗೆ ಅಂತ ಸಿಗುವುದಿಲ್ಲ ಅಂಥ ಒಂದು ಮಹಾತ್ಮರು ಯಾರಪ್ಪ ಅಂದ್ರೆ ನಮ್ಮ ಅಂಥವ್ರು ಒಂದು ಸಮ್ಮುಖದೊಳಗೆ ಸೇವಾ ಮಾಡುವಂಥ ಅವಕಾಶ ಸಿಕ್ಕದ ಸುಮ್ಮನೆ ಇಲ್ಲ ನಾವು ತಿಳ್ಕೊಂಡೆವು ಏನರೇ ಅಂತ ಒಂದಿಟ್ಟು ಏನೋ ವೇಷಭೂಷಣ ಬದಲು ಮಾಡಿಕೊಂಡ್ರೆ ನಮಗೆ ಗುರು ಅಂತಾರೆ ಅಂತೇಳಿ ಹಾಗಿಲ್ಲ ವೇಷಭೂಷಣದಿಂದ ಏನೂ ಆಗುವುದಿಲ್ಲ ಸಾಧನ ಅಂಥ ಒಂದು ತಪಶ್ಚರ್ಯ ಬೇಕು ಅಂಥ ಒಂದು ಗುರುವಿನ ಕೃಪೆಯನ್ನು ಪಡ್ಕೋಬೇಕು ಆವಾಗ ಮಾತ್ರ ಆತ್ಮಜ್ಞಾನ ಅನ್ನುವಂಥದ್ದು ಸರಳ ಆಗ್ತದೆ ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ वावुगातो सीना साधनाच्या वावुगातो सीना साधनाच्या वावुगातो सीना साधनाच्या सहजा साधन गुरु कृपा जान सहजा साधन गुरु कृपा जान जीवाचे कल्याण येणे होय जीवाचे कल्याण येणे होय जीवाचे कल्याण येणे होय सहज साधन ಅವ್ರಂತಾರ ಮಾಸವನ್ನ ಗುರುಕೃಪೆ ಮಾಡ್ಕೋದಂತ ಗುರುಕೃಪೆ ವಿನ ನಾಹಿ ಆತ್ಮಜ್ಞಾನ ಬದಲು ಹೇಳ್ತಾರ ಗುರುಕೃಪೆ ಮಾಡ್ಕೊಂಡು ಭಾಳ ಸರಳದ ಅಂತ ಹೇಳ್ತಾರೆ ಅಂದ್ರೆ ಆತ್ಮಜ್ಞಾನ ಮಾಡ್ಕೊಂಡು ಸರಳದ ಅಂದಂಗ ಆತ್ಲ ಅವ್ರಂತಾರ ಗುರು ಮಾತಾ ಪಿತಾ ಗುರು ಚಿ ದೈವತ ಗುರು ಮುಕ್ತಿದಾತ ಐಸೆ ಮಾನಿ ಇಷ್ಟು ಇಂಥ ಒಂದು ನಿಷ್ಠಾ ಬೇಕಲ್ಲ ನನ್ನ ಗುರುನೇ ತಂದೆ ತಾಯಿ ಬಂಧು ಬಳಗ ನನಗೆ ಯಾರಾದರೂ ಮುಕ್ತಿ ಕೊಡೋರಿದ್ರೆ ಅವ್ರು ನನ್ನ ಗುರು ಅಂತೇಳಿ ತಿಳ್ಕೊಂತ ಇಂಥ ಒಂದು ನಿನ್ನಂತಲ್ಲಿ ನಿಷ್ಠಾ ಇದ್ರೆ ಮಾತ್ರ ಸಹಜ ಸಾಧನ ಗುರುಕೃಪಾ ಜಾನ ಅವ್ರಂತಾರ ಗುರುಕೃಪಾ ಸುಮ್ಮನೆ ಆಗುವುದಿಲ್ಲ ಗುರು ಸೇವಾ ವಿನ ಜಾವುದೇ ಕ್ಷಣ ಗುರು ಸೇವಾ ವಿನ तेरे तो प्रसन्न दास मने तेरे तो प्रसन्न दास मने सहज
ಇದು ಈ ಒಂದು ಕಾರ್ಯಕ್ರಮ ಗುರುಪೂರ್ಣಿಮೆಯ ನಿಮಿತ್ತ ಈ ಕಾರ್ಯಕ್ರಮ ಅಂತೇಳಿ ಗುರುವಿನ ಮಹತ್ಯವನ್ನು ನಾವು ಮಹಾತ್ಮರು ಕೊಂಡಾಡಿದ್ದನ್ನು ನಾವು ಕೊಂಡಾಡ್ಲಿಕ್ಕತ್ತೀವಿ. ನಿಜವಾಗಿಯೂ ಹೆಂಗೆ ಕೊಂಡಾಡ್ಬೇಕಂದ್ರೆ ನಮಗೆ ಹಂಗೆ ಅನುಭವಕ್ಕೆ ಬರಬೇಕು. ಆ ಅನುಭವಕ್ಕೆ ಬರಬೇಕಾದ್ರೆ ಹಂಗೆ ನಾಮಸ್ಮರಣೆ ಕಾಲ ಕಳಿಬೇಕು. ನಾವು ನಮ್ದು ಹೆಂಗೆ ನಡಿಬೇಕಾದ್ರೆ ನಾಮಸ್ಮರಣೆ चालता बोलता धंदा करिता काथा जेविता सुखी होता नाना उपभोग भोगिता नाम विसरू नये हर्ष काळे विषम काळे पर्व काळे प्रस्ताव काळे विश्रांती काळे नामस्मರಣೆ ವಿನ ಸರ್ವತಾ ರಾಭೋಚನಯೇ. ಸಮರ್ಥರಂತಾರ ಯಾವಾಗಲೂ ಚಿದಂಬರ 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 ಹೆಂಗ ಬರಬೇಕಂದ್ರ ಆ ಚಿದಂಬರ ಅನ್ನುವಂತಹ ನಾಮ 4 ವಾಣಿ ಒಳಗೆ ಕೂಡಿಸ್ಬೇಕದು. ಪರಾ ಪಶ್ಯಂತಿ ಮಧ್ಯಮ ವೈಖರಿ ಈ 4 ವಾಣಿ ಒಳಗೆ ಅದು ಯಾವಾಗಲೂ ಅದು ಏನಪ್ಪ ಅಂದ್ರೆ ಶ್ವಾಸದ ಜೋಡಿ ನಡೀತು ಅಂದ್ರೆ ಮಾತ್ರ ಮಹಾಸ್ವಾಮಿಯ ದರ್ಶನ ಸ್ಪರ್ಶನ ಸಂಭಾಷಣ ಹಿಂದಿನವ್ರಿಗೆ ಏನಾಗ್ಯದ್ರ ಅದು ನಮಗೂ ಆಗ್ಲಿಕ್ಕೆ ಸಾಧ್ಯದ. ಹೊರತಾಗಿ ಹಾಗೆ ನಾವು ಏನಪ್ಪ ಅಂದ್ರೆ ಬೇಕಾದಷ್ಟು ಸಪ್ತಾಹ ಮಾಡಲಿ, ಬೇಕಾದಷ್ಟು ಸತ್ಸಂಗ ಮಾಡಲಿ, ಬೇಕಾದಷ್ಟು ಕೇಳಿ, ಬೇಕಾದಷ್ಟು ಹೇಳಿ, ಇಷ್ಟರಿಂದನೂ ಏನೂ ಆಗುವುದಿಲ್ಲ ಅಂತಾರೆ. ಇಷ್ಟರಿಂದನೂ ಆಗುವುದಿಲ್ಲ. 100 ಓದಿ 100 ಕೇಳಿ ಮಾಡುವುದೇನು, ಆಶಾ ಹರಿಯದೆ ರೋಷ ಬಿಡದೆ. ಎಷ್ಟು ಕೇಳಿದ್ರೇನು, ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡಲಾರ್ದ ಏನೂ ಆಗುವುದಿಲ್ಲ. ಇಲ್ಲಿ ಕೇಳಿದ್ದನ್ನು ನಾವು ನಮ್ಮ ಮನಸ್ಸಿಗೆ ನೋಡಿಲ್ಲ, ಏನು ಹೇಳ್ಯಾರಲ್ಲಿ ಹಂಗಿದ್ದೀನಪ್ಪ ನೀನು, ಇನ್ನು ಮೇಲೆ ಹಂಗಿರ್ಲಿಕ್ಕೆ ಶುರು ಮಾಡು, ಆ ಗುಣಗಳು ನಿನ್ನಂತಲೇ ಅಳವಡಿಸುವ. ಹೀಗೆಲ್ಲ ನಾವು ಈ ಸಾಧನ ಕ್ರಮದೊಳಗೆ ಮುಂದುವರೆದ್ರೆ ಮಾತ್ರ ನಮ್ಮ ಸ್ವರೂಪ, ಸದ್ಗುರುಗಳ ಸ್ವರೂಪ, ಪರಬ್ರಹ್ಮ ಸ್ವರೂಪ ಇವೆಲ್ಲದರೂ ಒಂದೇ ಅನ್ನುವಂಥ ಅನುಭವಕ್ಕೆ ಬರ್ತದೆ. ಅಂತಹ ಏನಪ್ಪ ಅಂದ್ರೆ ಅನುಭವ ನಮಗೆ ನಿಮಗೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಮಹಾತ್ಮರು ತಾವೆಲ್ಲ ತಿಳಿದಿದ್ರು ಸಹಿತ ನಮ್ಮಂಥವ್ರನ್ನ ಕರೆಸ್ತಾರೋ ಏನು. ಇದೇ ಮಹಾತ್ಮರು ಒಂದು ವಿಶೇಷತೆ. ನಾವು ನಮಗೆ ಹೆಂಗೆ ತಿಳಿದ ನಾವು ಏನು ಮಾಡ್ತೇವೆ ಅಂದ್ರೆ ಮತ್ತಾರು ಹೇಳಿದ್ರು ಸಹಿತ ಕೇಳಲಿಕ್ಕೆ ಹೋಗೋದಿಲ್ಲ ನಾವು. ನಾವೆಲ್ಲ ತಿಳಿದ್ರೆ ಒಂದೇ ಕೇಳೋದು ಸಣ್ಣ ಹುಡುಗೋದು. ನಮ್ಮ ಮಹಾರಾಜರು ಹಿಂಗೆ ಮಾಡ್ತಿದ್ರು, ಕೂಡ್ತಿದ್ರು, ಅವ್ರ ಶಿಷ್ಯರಲ್ಲಿ ಎಬ್ಸೋರು, ನಾ ಹೇಳೋ ಬಸ್ನೆ ಹೇಳು ಗುರುಮೂರ್ತಿ ಅಂತೇಳಿ ಕೀರ್ತನ ಹೇಳ್ಸೋದು, ಅವ್ರ ಪ್ರವಚನ ಕೇಳೋದು, ಕೇಳಿ ಕುಲು ನಗುವುದು. ಅವರೇನು ಸರಿಯಾಗಿ ಯಾರಿಗೆ ಜ್ಞಾನ ಇರ್ತದೆ ಸುಮ್ಮ ಮಹಾರಾಜರು ಹೇಳಂತಾರಂತ ಹೇಳೋದು. ಆದ್ರೆ ಅಷ್ಟಕ್ಕೆ ಆನಂದ ಪಟ್ಕೊತಿದ್ರು ಏನು. ಅದಕ್ಕೆ ಸದ್ಗುರುಗಳ ಒಂದು ಆತ್ಮ ಸಾಕ್ಷಾತ್ಕಾರ ಆದಮೇಲೂ ಸಹಿತ ಶ್ರವಣ ಭಕ್ತಿಯನ್ನು ಅವ್ರು ಬಿಟ್ಟಿರಬಾರ್ದು. ಶ್ರವಣ ಭಕ್ತಿಯನ್ನು ಬಿಟ್ಟಿರಬಾರ್ದು. ಜೇಥೆ ಸಾರಾ ಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ ನವವಿಧ ಭಕ್ತಿಚ ಆಧಾರ ಬಹುತ ಜನ. ಸಾರಾಸಾರ ವಿಚಾರ ಎಲ್ಲಿ ನಡೀತದ, ಎಲ್ಲಿ 9 ವಿಧದ ಭಕ್ತಿಗಳು ಪ್ರತಿಷ್ಠಾಪನಾವ, ಅಲ್ಲಿ ಮಾತ್ರ ಸದ್ಗುರು, ಅದು ಸದ್ಗುರುವಿನ ಲಕ್ಷಣ ಅಂತ ತಿಳ್ಕೊರಿ, ಅಲ್ಲಿ ಸದ್ಗುರುಗಳ ವಾಸದ ಅಂತ ತಿಳ್ಕೊರಿ ಅಂತಾರೆ. ಹಂಗೆ ಎಲ್ಲನೂ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಮಹಾಸ್ವಾಮಿ ಭಕ್ತಿಗೆ ಹಚ್ಚಾರ. ನಾವು ಏನಪ್ಪ ಅಂದ್ರೆ ಇಬ್ಬರು ಗುರುವರ ಭಕ್ತಿ ಮಾಡ್ಲಿಕ್ಕತ್ತಾರ, ನಮಗೆ ಮಾಡಿ ತೋರಿಸ್ಲಿಕ್ಕತ್ತಾರ. ಅಂಥ ಸದ್ಗುರುಗಳಿಗೆ ಮತ್ತೊಮ್ಮೆ ದಂಡವತ ನಮಸ್ಕಾರಗಳನ್ನು ಹಾಕಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಕೊಡೋಕ್ಕಿಂತ ಮೊದಲಿನ ಭೈರವಿ ಒಳಗೊಂದು ಕೊನೆ ಚರಣ ಅನ್ನೋದದ. ಯಾವ ಭಕ್ತಿ ಇದೇ ಗುರು ಸೇವಾ ದಿನ ಅಲ್ಲ, ಸಕಲ ದೇವ ಅಂತಿದೆ. ಭೈರವಿ ಸೂರ್ಯುಡು तुका म्हणे सद्गुरु सेवा सेवा, तुका म्हणे सद्गुरु सेवा सेवा. तुका म्हणे सद्गुरु सेवा
तुका म्हणे सद्गुरु सेवा सेवा, तुका म्हणे सद्गुरु सेवा सेवा. सकळ देवा वरिष्ठ तुका म्हणे सद्गुरु सेवा, सकळ देवा वरिष्ठ, सकळ देवा वरिष्ठ, सकळ देवांचे दैवत, सकळ देवांचे दैवत, सकळ देवांचे दैवत, सकळ देवा वरिष्ठ. तुका म्हणे सद्गुरु सेवा, सकळ देवा वरिष्ठ. सकळ देवांचे दैवत, सकळ देवांचे दैवत, सकळ देवांचे दैवत, सकळ देवांचे दैवत, सद्गुरुनाथ एकला, सकळ देवांचे दैवत सद्गुरुनाथ एकला, सद्गुरुनाथ एकला. सकळ देवांचे दैवत, सकळ देवांचे दैवत, सकळ देवांचे दैवत, दैवत दैवत. अकल्प ईश्वावे तया कुळा, माझ्या सकळा हरीच्या दासा, कल्पनेची बाधा न हो कोण काळी, ही संत मंडळी सुखी असो, अहंकाराच्या वारा न लागो रासा, माझा विष्णुदासा भाविकाशी, नामा म्हणे तया असावे कल्याण, ज्या मुखनिदान पांडुरंग. ठोब्बा रकुमाई, ठोब्बा रकुमाई, ठोब्बा रकुमाई, बोला पुंडलिक वरदा, श्री ज्ञानदेव तुकाराम, राजाधिराज सद्गुरुनाथ महाराज की जय. श्री गुरुदेव दत्त दत्त. हो चिदंबर नमस्तेस्तु चिंतितार्थ प्रदायिने, औदुंबर सदावास चिदंबर नमोस्तुते, चिदंबर नमस्तेस्तु चिंतितार्थ प्रदायिने, औदुंबर सदावास चिदंबर नमोस्तुते, चिदंबर नमस्तेस्तु चिंतितार्थ प्रदायिने, औदुंबर सदावास चिदंबर नमोस्तुते. औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर गुरु महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय ರಘುವೀರ ಸಮರ್ಥ. ಇಲ್ಲಿವರೆಗೆ ಸದ್ಗುರುಗಳ ಕೃಪೆಯಿಂದ, ಮಹಾಸ್ವಾಮಿಯ ಕೃಪೆಯಿಂದ ಅವರು ನುಡಿಸಿದಂಥ ಎರಡು ವಿಚಾರಗಳನ್ನು ಸದ್ಗುರುಗಳ ಇರುವರ ಒಂದು ಸಮ್ಮುಖದೊಳಗೆ ನಿಮ್ಮೆಲ್ಲರ ಎದುರಿಗೆ ನಾನು ಹಂಚಿಕೊಂಡನೆ. ಸಮಯ ಬಹಳ ಆಗಿತ್ತು ಅಂದಾಗ ನಾವು ಇದ್ದ ಸಮಯದೊಳಗೆ ಇದ್ದದ್ರಾಗ ಕದ್ದು ತಿಂದವ ಶಾಣೆ ಅಂತ. ಒಂದು 4 ಚೀಲ ಶೇಂಗಾ ಆದಾಗ 4 ಚೀಲ ತುಡುಗು ಮಾಡಿದರೆ ಹೆಂಗಾಗ್ತದೆ.
ಅದ್ರಾಗಿಂದ ಒಂದಿಷ್ಟು ಇದ್ರಾಗಿಂದ ಒಂದಿಷ್ಟು ಅದು ತುಡುಗು ಮಾಡಿದಂಗೂ ಆಗೋದಿಲ್ಲ, ಮನೆಗೆ ಶೇಂಗಾನೂ ಆಗ್ತಾವೆ. ಹಂಗೆ ಬಂದೇವು ಅಲ್ಲಿಂದ. ಗುರುಗಳು ಒಂದು ಆಸೆ ಪ್ರೇಮ ನಮ್ಮ ಮೇಲೆ ಅದ, ಕೃಪಾ ಅದ ಅಂಥೇಳಿ ನಾವು ಇದ್ದ ಸಮಯದೊಳಗೆ ಸೇವಾ ಮಾಡಿದೆವು. ಅವ್ರ ಪ್ರವಚನ ಆಯಿತು, ಇವರೆಲ್ಲರೂ ಏನಪ್ಪ ಅಂದರೆ ಭಕ್ತಿಯಿಂದ ಸೇವಾ ಮಾಡಿದರು.